ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರೋ ನಮ್ಮ ಪಾರ್ಥಸಾರಥಿ ಆನೆ ಬಗ್ಗೆ. ನಾನು ಕೆಲವೊಂದು ವಿಡಿಯೋದಲ್ಲಿ ನಮ್ಮ ಆನೆ ಪ್ರಿಯರ ಹತ್ರ ಕೇಳ್ತಾ ಇದ್ದೆ, ನಿಮ್ಮ ನೆಚ್ಚಿನ ಆನೆ ಯಾವುದು ಈ ಸಲ ದಸರಾಗೆ ಬರ್ಬೋದು ಅಂದರೆ. ನಮ್ಮ ಕಂಜನ್ ಇನ್ಸಿಡೆಂಟ್ ಆದ ನಂತರ ಅವನು ಕ್ಲಿಯರಾಗಿ ಡ್ರಾಪ್ಔಟ್ ಆಗ್ತಾನೆ. ಅದಾದ ನಂತರ ಅವನ ಪ್ಲೇಸಿಗೆ ಯಾವುದೆಲ್ಲ ಆನೆಗಳು ಸೆಲೆಕ್ಟ್ ಆಗ್ಬೋದು ಅಂತ ಒಂದೊಂದು ಆನೆ ಪ್ರಿಯರ ಒಂದೊಂದು ಮಾಹಿತಿಗಳು, ಹಾಗೆ ಅವರವರ ನೆಚ್ಚಿನ ಆನೆಗಳನ್ನ ಕಮೆಂಟ್ ಮಾಡ್ತಾಯಿದ್ರಿ. ಸದ್ಯಕ್ಕೆ ನಾನು ನಮ್ಮ ಪಾರ್ಥಸಾರಥಿನ ಏನಕ್ಕೆ ಇವತ್ತು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ವೀಡಿಯೋದಲ್ಲಿ ಅಂತಂದರೆ, ಅವನ್ನ ಕೂಡ ನಾವು ಈ ವರ್ಷ ಮರೆಯುವಂತೂ ಇಲ್ಲ. ಸೊ ಏನಕ್ಕಂತಂದರೆ, ರಾಂಪುರ ಕ್ಯಾಂಪಿಂದ ಒಂದು ಆನೆ ಸೆಲೆಕ್ಟ್ ಆಗೋದು ಅದು ಲಾಸ್ಟ್ ಒಂದು ವರ್ಷದಿಂದ ಸೆಲೆಕ್ಟ್ ಆಗಿಲ್ಲ ಅನ್ಕೋತೀನಿ. ಅದಕ್ಕಿಂತ ಮೊದಲೆಲ್ಲ ಸೆಲೆಕ್ಟ್ ಆಗ್ತಾನೆ ಇತ್ತು ರಾಂಪುರ ಕ್ಯಾಂಪಿಂದ. ಯಾವ ಆನೆ ಅಂತಂದರೆ ರೋಹಿತ ಬರ್ತಾಯಿದ್ದ ರಾಂಪುರ ಕ್ಯಾಂಪಿಂದ. ಈ ರೋಹಿತ ಏನು ಒಂದೊಂದು ವರ್ಷದಿಂದ ಈ ಕಡೆ ನಮ್ಮ ಮತ್ತಿಗೋಡಿಗೆ ಬಂದ ನಂತರ ಇವಾಗ ಸದ್ಯಕ್ಕೆ ಅಲ್ಲಿಂದ ಒಂದು ಆನೆ ಸೆಲೆಕ್ಟ್ ಆಗಲೇಬೇಕಾಗುತ್ತೆ ನನಗೆ ಗೊತ್ತಿರೋ ಹಾಗೆ. ಏನಕ್ಕಂದ್ರೆ ಎಲ್ಲ ಕ್ಯಾಂಪ್ ಕೂಡ ಈಗ ರಾಂಪುರ ಕ್ಯಾಂಪ್ ತಗೋತಾರೆ, ಹಾಗೆ ನಮ್ಮ ಭೀಮನಕಟ್ಟೆ ಕ್ಯಾಂಪ್ ಇರ್ಬೋದು, ಮತ್ತಿಗೋಡು ಕ್ಯಾಂಪ್ ಇರ್ಬೋದು, ದುಬಾರೆ ಕ್ಯಾಂಪ್ ಇರ್ಬೋದು. ಈ 4 ಕ್ಯಾಂಪಿಂದ ಆನೆಗಳು ಸೆಲೆಕ್ಟ್ ಮಾಡ್ತಾರಲ್ವ. ಹಾಗೆ ರಾಂಪುರ ಕ್ಯಾಂಪಿಂದ ಈ ಸಲ ಯಾರು ಸೆಲೆಕ್ಟ್ ಆಗ್ಬೋದು ಅಂತ ಇದ್ದರೆ, ನನ್ನ ಪ್ರಕಾರ ಪಾರ್ಥಸಾರಥಿ ಆಲ್ರೆಡಿ ಒಂದು ವರ್ಷ ದಸರಾ ಮಾಡಿದ್ದಾನೆ. ತುಂಬ ಯಂಗ್ ಏಜಲ್ಲಿ ಬಂದಿರೋಂಥ ಆನೆ ಅವನು. 18 ವರ್ಷಕ್ಕೆ ದಸರಾಗೆ ಬರ್ತಾನೆ 2022ರಲ್ಲಿ. ಚೆನ್ನಾಗಿ ದಸರಾ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ದಸರಾ ಎಲ್ಲ ಮಾಡಿಕೊಂಡು ಅದು ಆರಾಮ್ಸೆ ಕ್ಯಾಂಪ್ಗೆಲ್ಲ ಹೋಗ್ತಾನೆ. ತಿರ್ಗಾ 2023ರಲ್ಲಿ ಕೂಡ ಸೆಲೆಕ್ಟ್ ಆಗ್ತಾನೆ. ಆದರೆ ಇವನಿಗೆ ತುಂಬ ಮದ ಇರೋ ಕಾರಣ ಆ ವರ್ಷ ಡ್ರಾಪ್ಔಟ್ ಆಗ್ತಾನೆ, ಅಂದರೆ ದಸರಾಗೆ ಬರಲ್ಲ ಅವನು. ಸೊ ಈ ಚಾನ್ಸ್ನ ಯಾರು ಯೂಸ್ ಮಾಡ್ಕೊಂಡ್ರು ಅಂದರೆ ಕಂಜನ್ ಆನೆ ಯೂಸ್ ಮಾಡ್ಕೊಂಡು. ಕಂಜನ್ ಆನೆಯಲ್ಲಿರೋದು ನಮ್ಮ ದುಬಾರೆ ಕ್ಯಾಂಪ್ಲಿರೋಂಥ ಕಂಜನ್, ನಿಮಗೆಲ್ಲ ಗೊತ್ತಿರೋದು. ಇತ್ತೀಚೆಗೆ ಕಂಜನ್ ನೇಮ್ ತುಂಬ ಫೇಮಸ್ ಇದೆ. ಹಾಗಾಗಿ ನಮ್ಮ ಕಂಜನ್ ಸೆಲೆಕ್ಟ್ ಆಗ್ತಾನೆ ಅದೇ ವರ್ಷ. ಅವನು ಕೂಡ ದಸರಾ ಪಾರ್ಟಿಸಿಪೇಟ್ ಮಾಡ್ತಾನೆ. ಹಾಗೆ ನಮ್ಮ ಪಾರ್ಥಸಾರಥಿ 2022ರಲ್ಲಿ 2023ರಲ್ಲಿ ಡ್ರಾಪ್ಔಟ್ ಆಗ್ತಾನೆ. 2024ರಲ್ಲಿ ಕೂಡ ಸೆಲೆಕ್ಟ್ ಆಗಲ್ಲ. 25ಕ್ಕೆ ಕೂಡ ಸೆಲೆಕ್ಟ್ ಆಗಲ್ಲ ಅವನು. 26ನೇ ಅಂದರೆ ಈಗ ಕಮ್ಮಿಂಗ್ ದಸರಾ ಏನಿದೆ ಆವಾಗ ಆಲ್ಮೋಸ್ಟ್ ಅವ್ನು ಸೆಲೆಕ್ಟ್ ಆಗ್ಬೋದು ಅನ್ಕೋತೀನಿ. ಏನಕ್ಕಂತಂದ್ರೆ ರಾಂಪುರ ಕ್ಯಾಂಪಿಂದ ಒಂದು ಆನೆ ನನಗೆ ಗೊತ್ತಿರೋಂಗೆ ಸೆಲೆಕ್ಟ್ ಮಾಡ್ಕೋತಾರೆ. ಇವಾಗ ಸದ್ಯಕ್ಕೆ ರೋಹಿತ ಆ ಕ್ಯಾಂಪಲ್ಲಿ ಇಲ್ಲ ಅಲ್ವಾ. ರೋಹಿತ ಬಂದು ಮತ್ತಿಗೋಡು ಕ್ಯಾಂಪಲ್ಲಿ ಇದ್ದಾನೆ. ಇಫ್ ಇನ್ ಕೇಸ್ ಏನಾದರೂ ರಾಂಪುರ ಕ್ಯಾಂಪಲ್ಲಿ ಸೆಲೆಕ್ಷನ್ ಮಾಡಿದ್ರೆ ನಮ್ಮ ಪಾರ್ಥಸಾರಥಿನೇ ಸೆಲೆಕ್ಟ್ ಆಗ್ತಾನೆ. ಸದ್ಯಕ್ಕೆ ಅವನಿಗೆ ವಯಸ್ಸು ತುಂಬ ಕಮ್ಮಿನೇ ಇದೆ. 18 ವರ್ಷಕ್ಕೆ ದಸರಾಗೆ ಎಂಟ್ರಿ ಕೊಟ್ಟವನು. ಚೆನ್ನಾಗಿ ತಿಳುವಳಿಕೆ ಎಲ್ಲ ಇದ್ದು ಒಳ್ಳೆ ಎಂಗೇಜ್ ಆನೆ ಅಲ್ವಾ. ಸೊ ಹಾಗಾಗಿ ಈಗ ಒಂದು 24 ವರ್ಷ 23 ವರ್ಷ ಇರ್ಬೋದು ನನ್ನ ಅಂದಾಜು ಹೇಳ್ತಾ ಇರೋದು. ಇನ್ ಕೇಸ್ ಏನಾದರೂ ನಮ್ಮ ಪಾರ್ಥಸಾರಥಿಗೆ ಒಂದು ಚಾನ್ಸಸ್ ಸಿಕ್ಕರೂ ಕೂಡ ತುಂಬ ಖುಷಿ ವಿಚಾರನೇ ಅಲ್ವಾ. ಹಾಗೆ ಇವನ್ನ ಹಿಡ್ದಿರೋದು ನಮ್ಮ ಎಸ್ಕ್ಲೋರ್ ಭಾಗದಲ್ಲಿ ಹಾಸನ. ನಮ್ಮ 2013-14 ಆಸ್ಪಾಸ್ನಲ್ಲಿ ಒಂದು 22-23 ಆನೆನ ಒಟ್ಟಿಗೆ ಕ್ಯಾಪ್ಚರ್ ಮಾಡಬೇಕಂತೇಳಿ ಡಿಸೈಡ್ ಮಾಡ್ತಾರೆ ನಮ್ಮ ಅರಣ್ಯ ಇಲಾಖೆಯವರು. ಆ ಟೈಮಲ್ಲಿ ಇವನ್ನ ಕೂಡ ಕ್ಯಾಪ್ಚರ್ ಮಾಡಿ ಇವನ್ನ ಹೆಚ್ಚಿನ ತರಬೇತಿಗಾಗಿ ನಮ್ಮ ರಾಂಪುರ ಕ್ಯಾಂಪಿಗೆ ಕಳಿಸ್ತಾರೆ. ಸೊ ಇಷ್ಟು ನಮ್ಮ ಪಾರ್ಥಸಾರಥಿ ಆನೆ ಬಗ್ಗೆ ಮಾಹಿತಿ. ಕಾರ್ಯಾಚರಣೆ ಅಂತ ಬಂದಾಗ ಕಾರ್ಯಾಚರಣೆ ಆಲ್ರೆಡಿ ನಮ್ಮ ಅಭಿಮನ್ಯು, ಮಹೇಂದ್ರ, ಭೀಮಾ ಇವನ ಜೊತೆಗೆ ಹುಲಿ ಆನೆ ಕಾರ್ಯಾಚರಣೆಗೆಲ್ಲ ಹೋಗಿದ್ದಾನೆ ಅವನು. ಆನೆ ಕಾರ್ಯಾಚರಣೆ ತುಂಬ ಅಪರೂಪ, ಬಟ್ ಹುಲಿ ಕಾರ್ಯಾಚರಣೆ ಹೋಗ್ತಾ ಇರ್ತಾನೆ ಬಂಡೀಪುರ ಭಾಗದಲ್ಲಿ. ಓಕೆ, ಸೊ ನಿಮ್ಮ ನೆಚ್ಚಿನ ಆನೆನ ಕಮೆಂಟ್ ಮಾಡಿ. ಪಾರ್ಥಸಾರಥಿ ಕೂಡ ಈ ಸಲ ದಸರಾ ಬರ್ತಾನೆ ಇಲ್ವ ಅಂತೇಳಿ ಕಮೆಂಟ್ ಮಾಡಿ ಅಂತ. ಹಾಗೆ ಇನ್ನೊಂದು, ನನ್ನ ವೀಡಿಯೋ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ, ಯಾವ್ಯಾವ ಊರುಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಾಧ್ಯವಾದರೆ 1 ನಿಮಿಷ ಟೈಮ್ ಕೊಟ್ಕೊಂಡು ನನ್ನ ಅಂದರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನೋಡೋಣ. ಎಷ್ಟು ಜನ ಆನೆ ಪ್ರಿಯರು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಅಂತ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಮುಗಿಸ್ತಾ ಇದ್ದೀನಿ, ಕೊನೆವರೆಗೂ ವೀಡಿಯೋ ನೋಡಿ.
ಅದೇ ಭೀಮಾ.